ಮೊದಲನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು? ಎ ನರೇಂದ್ರನಾಥ, ಬಿ ರಾಮಕೃಷ್ಣ ದತ್ತ, ಸಿ ವಿವೇಕ್, ಡಿ ನರೇಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನರೇಂದ್ರನಾಥ ದತ್ತ. ಎರಡನೆಯ ಪ್ರಶ್ನೆ, SBMನ ಸ್ಥಾಪಕರು ಯಾರು? ಎ ನರೇಂದ್ರನಾಥ ದತ್ತ, ಬಿ ಸರ್ ಎಂ ವಿ ವಿಶ್ವೇಶ್ವರಯ್ಯ, ಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಡಿ ಚಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವೇಶ್ವರಯ್ಯ. ಮೂರನೆಯ ಪ್ರಶ್ನೆ, ಸೂತಪುತ್ರ ಎಂದು ಯಾರನ್ನ ಕರೆಯುತ್ತಾರೆ? ಎ ಕರ್ಣ, ಬಿ ದುರ್ಯೋಧನ, ಸಿ ಅರ್ಜುನ, ಡಿ ಭೀಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಣ. ನಾಲ್ಕನೆಯ ಪ್ರಶ್ನೆ, ಗಣೇಶನ ವಾಹನ ಯಾವುದು? ಎ ಸಿಂಹ, ಬಿ ಇಲಿ, ಸಿ ಹಾವು, ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲಿ. ಐದನೆಯ ಪ್ರಶ್ನೆ, ಇಂಡಿಯಾದಲ್ಲಿ ಮೊದಲು ಇಂಟರ್ನೆಟ್ ಆರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 1995, ಬಿ 1994, ಸಿ 1998, ಡಿ 1997. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1995. ಆರನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ಮರ ಯಾವುದು? ಎ ಆಲದ ಮರ, ಬಿ ತೆಂಗಿನ ಮರ, ಸಿ ನೀಲಗಿರಿ ಮರ, ಡಿ ಶ್ರೀಗಂಧದ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಗಂಧದ ಮರ. ಏಳನೆಯ ಪ್ರಶ್ನೆ, ಏಲಕ್ಕಿಯಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಎ. ಎಂಟನೆಯ ಪ್ರಶ್ನೆ, ಮೈಕೈ ನೋವು ನಿವಾರಣೆಯಾಗಲು ನಾವು ಏನನ್ನ ಮಾಡಬೇಕು? ಎ ಉಪ್ಪು ನೀರಿನ ಸ್ನಾನ, ಬಿ ಎಣ್ಣೆ ಸ್ನಾನ, ಸಿ ತಣ್ಣೀರನ್ನ ಹಟ್ಟಿಕೊಳ್ಳಬೇಕು, ಡಿ ಬಿಸಿನೀರಿನ ಸ್ನಾನ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು ನೀರಿನ ಸ್ನಾನ ಮಾಡಬೇಕು. ಒಂಬತ್ತನೆಯ ಪ್ರಶ್ನೆ, ಸೂರ್ಯನ ಮೂಲಕ ಯಾವ ವಿಟಮಿನ್ ನಮಗೆ ಸಿಗುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ. ಹತ್ತನೆಯ ಪ್ರಶ್ನೆ, ಕ್ಷೀರಭಾಗ್ಯ ಯೋಜನೆಯನ್ನ ಮೊದಲು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ? ಎ ಅಸ್ಸಾಂನಲ್ಲಿ, ಬಿ ಕೇರಳದಲ್ಲಿ, ಸಿ ಮಧ್ಯ ಪ್ರದೇಶದಲ್ಲಿ, ಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕದಲ್ಲಿ. 11ನೆಯ ಪ್ರಶ್ನೆ, ಆರೋಗ್ಯವಂತ ಮಾನವನ ಹೃದಯ ಬಡಿತ 1 ನಿಮಿಷಕ್ಕೆ ಎಷ್ಟಿರಬೇಕು? ಎ 69 ಬಾರಿ, ಬಿ 72 ಬಾರಿ, ಸಿ 77 ಬಾರಿ, ಡಿ 84 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 72 ಬಾರಿ. 12ನೆಯ ಪ್ರಶ್ನೆ, ಕಥಕ್ಕಳಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಎ ಗೋವಾ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ಕೇರಳ ರಾಜ್ಯಕ್ಕೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. 13ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಜೈಲುಗಳು ಕಂಡುಬರುವುದಿಲ್ಲ? ಎ ಫ್ರಾನ್ಸ್ನಲ್ಲಿ, ಬಿ ನೆದರ್ಲ್ಯಾಂಡ್ನಲ್ಲಿ, ಸಿ ರಷ್ಯಾದಲ್ಲಿ, ಡಿ ನಮ್ಮ ಭಾರತದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆದರ್ಲ್ಯಾಂಡ್ನಲ್ಲಿ. 14ನೆಯ ಪ್ರಶ್ನೆ, ಯಾವ ಪ್ರಾಣಿ ಬಿದಿರಿನ ಎಲೆಗಳನ್ನು ತಿನ್ನುತ್ತದೆ? ಎ ಪಾಂಡಾ, ಬಿ ಆನೆಗಳು, ಸಿ ಕೋತಿ, ಡಿ ಜಿರಾಫೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾಂಡಾ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಗೂಬೆ ಒಂದು ವೇಳೆ ಮನೆಯೊಳಗೆ ಬಂದರೆ ಈ ಘಟನೆ ನಡೆಯುತ್ತೆ. ಎ ಮರಣ ಹೊಂದುತ್ತಾರೆ, ಬಿ ಲಕ್ಷ್ಮಿ ಕಟಾಕ್ಷ ಇರುತ್ತದೆ, ಸಿ ಲಕ್ಷ್ಮಿಯ ಆಗಮನವಾಗುತ್ತದೆ, ಡಿ ಆರೋಗ್ಯ ಸಮಸ್ಯೆಗಳಾಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮಿ ಕಟಾಕ್ಷ ಮತ್ತು ಆಪ್ಷನ್ ಸಿ ಲಕ್ಷ್ಮಿಯ ಆಗಮನ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.